ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ ಚಾನಲ್. ಫ್ರೆಂಡ್ಸ್, ಗುರುವಾರ 15ನೇ ತಾರೀಕು ಏಕಾದಶಿ ಐತೆ, ಪವಿತ್ರ ಏಕಾದಶಿ. ಅವತ್ತೇ ಸ್ವಾತಂತ್ರ್ಯ ದಿನಾಚರಣೆಯೂ ಐತೆ. ಹಾಗಾಗಿ ಏಕಾದಶಿ ಬಗ್ಗೆ ನಾನು ಮಾಡಿದಂಥ ತಪ್ಪನ್ನು ನೀವು ಯಾರೂ ಮಾಡಬೇಡಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಅಂತೂ ಆಗೋದು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ, ಏನಪ್ಪ ಅದು ತಪ್ಪು ಅಂತಂದರೆ, ನನಗೆ ಹೋದ ಸಲ ನಾನು ಏಕಾದಶಿಲಿ ಏನು ತಪ್ಪು ಮಾಡಿದೆ ಗೊತ್ತಾ? ರಾಯರ ಫೋಟೋಕ್ಕೆ ಮನೇಲಿ ರಾಯರ ಫೋಟೋಕ್ಕೆ ಮಲ್ಲಿಗೆ ಹೂವು, ಶಾಮಂತಿಗೆ ಹೂವು, ಹಾಗೆ ತುಳಸಿ ಇದನ್ನೆಲ್ಲನೂ ನಾನು ರಾಯರ ಫೋಟೋಕ್ಕೆ ಮುಡಿಸಿದ್ದೆ. ಆ ಥರ ಹಾಕಬಾರ್ದು. ಏಕಾದಶಿಲಿ ರಾಯರು ಉಪವಾಸ ಇರೋದ್ರಿಂದ ಬರೀ ತುಳಸಿನೇ ಹಾಕಬೇಕು. ನಾನು ಮನೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ರಾಯರ ಮಠಕ್ಕೆ ಹೋದೆ. ಅಲ್ಲೋದ್ರೆ ಯಾವುದೇ ಥರದ ಹೂ ಏನೂ ಇಲ್ಲ. ತುಳಸಿ ಒಂದು ಬಿಟ್ಟರೆ ಬೇರೆ ಥರದ ಹೂ ಹಾಕೇ ಇಲ್ಲ ಅವರು. ನಾನು ಆಮೇಲೆ ಕೇಳಿದೆ, ಅರ್ಚಕರನ್ನ ಕೇಳಿದೆ, ಅದು ತುಳಸಿ ಒಂದೇ ಹಾಕ್ಬೇಕಲ್ವಾ, ನಾನು ಈ ಥರ ಹೂಗಳನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ, ಏನು ತಪ್ಪಾಗಲ್ವಾ ಅಂತ ಕೇಳಿದೆ. ಗೊತ್ತಿಲ್ಲದೆ ಹಾಕಿದ್ರೆ ಏನು ತಪ್ಪಿಲ್ಲ ಕಣಮ್ಮ, ಆದರೆ ಇನ್ನು ಮುಂದೆ ಹಾಕಕ್ಕೆ ಹೋಗಬೇಡ. ಈ ಥರ ಏಕಾದಶಿಲಿ ರಾಯರಿಗೆ ಬರೀ ತುಳಸಿ ಒಂದನ್ನು ಹಾಕಬೇಕು, ಅದನ್ನು ಬಿಟ್ಟು ಬೇರೆ ಏನು ಹಾಕಕ್ಕೆ ಹೋಗಬಾರ್ದು. ಹಾಗೆ ನೈವೇದ್ಯ ಏನು ಇಡಕ್ಕೆ ಹೋಗಬೇಡಿ. ನೈವೇದ್ಯ ಇಟ್ಟಿದ್ದೀರಾ ಅಂತ ಕೇಳಿದ್ರು. ಇಲ್ಲ, ಒಂದೇ ಒಂದು ಲೋಟ ನೀರು ಇಟ್ಟಿದ್ದೀನಿ ಅಷ್ಟೇ, ನೈವೇದ್ಯ ಏನು ಇಟ್ಟಿಲ್ಲ. ಆದರೆ ಹೂ ಮಾತ್ರ ತುಳಸಿ, ಶಾಮಂತಿಗೆ ಹಾಗೆ ಮಲ್ಲಿಗೆ ಹೂವೆಲ್ಲ ಹಾಕಿದ್ದೀನಿ ಅರ್ಚಕ್ರೆ ಅಂತ ಹೇಳಿದೆ. ಹೋಗಲಿ ಬಿಡಿ, ಅದರಿಂದ ಏನೂ ತಪ್ಪಾಗಲ್ಲ. ಮುಂದಿನ ಸಲ ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ, ರಾಯರು ಉಪವಾಸ ಇರ್ತಾರೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ಹಾಗೆ ಒಬ್ಬರು ವಯಸ್ಸಾದವ್ರು ಬಂದರು, ತಾತ. ಅವರು 4 ಬಾಳೆಹಣ್ಣನ್ನು ಇಟ್ಕೊಂಡು ಬಂದರು. ಬಾಳೆಹಣ್ಣನ್ನು ಅರ್ಚಕ್ರ ಕೈಗೆ ಕೊಟ್ಟರು. ಅವರು ರಾಯರ ಪಾದಕ್ಕೆ ಈ ಥರ ಮುಡಿಸಿ ವಾಪಸ್ ಅವ್ರಿಗೆ ಕೊಟ್ಟರು. ಆವಾಗ ನಾನು ಅಂದ್ಕೊಂಡೆ, ಬಾಳೆಹಣ್ಣು ಇಡ್ಬೋದಾ ಅಂತ ಅಂದ್ಕೊಂಡೆ. ಇಲ್ಲ, ನಾನು ಇಟ್ಟಿಲ್ಲ. ಅವ್ರ ಪಾದಕ್ಕೆ ಹಿಂಗೆ ಟಚ್ ಮಾಡಿ ಕೊಟ್ಬಿಟ್ಟೆ. ಏಕೆ ಅಂದರೆ ಅವರು ವಯಸ್ಸಾದವರು, ಶುಗರ್ ಎಲ್ಲ ಇರುತ್ತೆ, ಅವರು ಉಪವಾಸ ಇರ್ತಾರೆ. ಅದಕ್ಕೆ ಬಾಳೆಹಣ್ಣು ತಿನ್ನೋಕ್ಕೇನೋ ಅವರು ಆ ಥರ ಇಟ್ಟು ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ.